ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಗೆಳೆಯರೇ, ಇವತ್ತಿನ ವಿಚಾರ ರಾಷ್ಟ್ರೀಯ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪ್ನಿಯಲ್ಲಿ, ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಕಂಪ್ನಿಯಲ್ಲಿ ನರ್ಸಿಂಗ್ ಜಾಬ್ಸ್ ಅಡ್ವರ್ಟೈಸ್ಮೆಂಟ್ ಬಂದಿದೆ ಸ್ನೇಹಿತರೆ. ಸೊ ಯಾರು ಜಾಬ್ ಆಸ್ಪಿರೆಂಟ್ಸ್ ಇದ್ದಾರೆ ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಸ್ನೇಹಿತರೆ. ದಯವಿಟ್ಟು ಅಪ್ಲೈ ಮಾಡಿ, ಲಕ್ ಟ್ರೈ ಮಾಡಿ, ಸಿಕ್ಕೇ ಸಿಗುತ್ತೆ. ಸೊ ಬನ್ನಿ ನೋಡ್ಕೊಂಡು ಬರೋಣ ಏನಿದೆ ಇದು ಡೀಟೇಲ್ಸು, ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಹೇಳಿಬಿಟ್ಟು. ಸೊ ಪೋಸ್ಟ್ ಕೋಡ್ ಈಸ್ ನರ್ಸ್ ಬಾರ್ 02082024. ನೇಮ್ ಆಫ್ ದ ಪೋಸ್ಟ್ ಡಿಸಿಪ್ಲಿನ್ ನರ್ಸ್ ಗ್ರೇಡ್ 2 A6, ಪೇ ಸ್ಕೇಲ್ ಆಫ್ ₹22,000 60,000. ನಂಬರ್ ಆಫ್ ವೇಕೆನ್ಸೀಸ್ 6. ಆಮೇಲೆ ಅನ್ರಿಸರ್ವ್ಡ್ 1, SC 1, ST 1, OBC 2, ಎಕನಾಮಿಕಲ್ ವೀಕರ್ ಸೆಕ್ಷನ್ 1, ಎಕ್ಸ್ ಸರ್ವಿಸ್ ಮ್ಯಾನ್ 1. ಟೋಟಲ್ ಪೋಸ್ಟ್ ಏನಿದಾವೆ ಅಂತಂದರೆ 6 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಅಯ್ಯೋ ಸರ್, ಓನ್ಲಿ 6 ಪೋಸ್ಟ್ ಇದ್ದಾವೆ ಸರ್, ನಮಗೆ ಸಿಗುತ್ತಾ ಇಲ್ಲ ಅಂಥೇಳಿ ಕೆಲವೊಬ್ಬರು ಡಿಸಪಾಯಿಂಟ್ ಆಗಬಹುದು ಸ್ನೇಹಿತರೆ. ಬಟ್ ಟ್ರೈ ಮಾಡೋದು ಬಿಡಬಾರ್ದು ಸ್ನೇಹಿತರೆ. ಗೆದ್ದರೆ ಈ ಜಾಬ್ ಸಿಕ್ಕೇ ಸಿಗುತ್ತೆ. ರಿಸಲ್ಟಲ್ಲಿ ಪಾಸಾಗಿ ಅಪ್ಲೈ ಮಾಡಿ ಎಲಿಜಿಬಲ್ ಆಗಿದ್ದರೆ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ. ಸಿಗಲಿಲ್ಲ ಜಾಬು ಅಂತಂದರೆ, ನೀವು ಸೋತ್ರೆ ನಿಮಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ದ್ಯಾಟ್ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಡಿಫ್ರೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಪಾರ್ಚುನಿಟೀಸ್ಗಳಿದ್ದಾವೆ, ಸ್ಟೇಟ್ ಗೌರ್ಮೆಂಟ್ ಅಪಾರ್ಚುನಿಟೀಸ್ಗಳಿದ್ದಾವೆ, ರೈಲ್ವೆ ರಿಕ್ರೂಟ್ಮೆಂಟ್ ಅಪಾರ್ಚುನಿಟೀಸ್ ಇದ್ದಾವೆ. ಅದರಲ್ಲಿ ನಾವು ಈ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಅಲ್ಲಿ ಯೂಟಿಲೈಸ್ ಮಾಡ್ಬೋದು ಸ್ನೇಹಿತರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಏಜ್ ಆ್ಯಸ್ ಆನ್ 1/8/2024. ಕ್ವಾಲಿಫಿಕೇಷನ್ ಬಂದು HSC ಪ್ಲಸ್ 3 years ಕೋರ್ಸ್ ಆಫ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಫ್ರಮ್ UGC ರೆಕಗ್ನೈಸ್ ಯೂನಿವರ್ಸಿಟಿ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಅಂತಂದರೆ GNM ಪಾಸ್ ಆಗಿರಬೇಕು, ಅಥವಾ ರೆಗ್ಯುಲರ್ ಆ್ಯಂಡ್ ಫುಲ್ ಟೈಮ್ BSc ನರ್ಸಿಂಗ್ ಡಿಗ್ರಿ ಫ್ರಮ್ UGC ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್. BSc ಆಗಿರಬೇಕು ಅಥವಾ GNM ಆಗಿರಬೇಕು. ಮಿನಿಮಮ್ ಪರ್ಸೆಂಟೇಜ್ ಎಲ್ಲ ಹೇಳಿದ್ದಾರೆ. ಬನ್ನಿ ನೋಡೋಣ ಏನು ಡೀಟೇಲ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು. ಸೊ the candidate should have secured minimum 55% marks in a last average aggregation of last 2 semester in BSc nursing. 3 years course of general nursing and midwifery. 50% for SC and ST candidates. ಅಂತಂದರೆ ಓವರಾಲ್ 55%ಗಿಂತ ಹೆಚ್ಚಿಗೆ ಮಾರ್ಕ್ಸಿಂದ ನೀವು ಪಾಸ್ ಆಗಿರಬೇಕು ಸ್ನೇಹಿತರೆ. ಅಪ್ಪರ್ ಏಜ್ ಲಿಮಿಟ್ 1/8/2024. 31 ಇಯರ್, 31 ಇಯರ್ ಫಾರ್ ಅನ್ರಿಸರ್ವ್ಡ್ ಕ್ಯಾಟಗರಿ. ಯಾರು ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಫೈಟ್ ಮಾಡ್ತಾ ಇದ್ದಾರೆ, ಮಿನಿಮಮ್ ಏಜ್ ಲಿಮಿಟ್ ಬಂದು 31 ವರ್ಷ. ಫಾರ್ SC ST 36 ವರ್ಷ. ಫಾರ್ OBC ಕ್ಯಾಟಗರಿ 34 ವರ್ಷ. ಅಡಿಷ್ನಲ್ ಕನ್ಸೆಷನ್ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್, ಚಿಲ್ಡ್ರನ್, ಫ್ಯಾಮಿಲಿ ಮೆಂಬರ್ ಆಫ್ ದ ವಿಕ್ಟಮ್ ಆಫ್ 1984 ರೈಟ್ಸ್ 5 years. ಅಂತಂದರೆ ಫಾರ್ ಎಕ್ಸಾಂಪಲ್, ಯಾರು ಈ ಒಂದು ರೈಟ್ಸಲ್ಲಿ 1984 ರೈಟ್ಸಲ್ಲಿ ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ, ಅಥವಾ ಅವರ ಚಿಲ್ಡ್ರನ್ಸ್ ಇದ್ದಾರೆ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂತಂದರೆ, ಅವರು ಫಾರ್ ಎಕ್ಸಾಂಪಲ್ SC ಇದ್ದಾರೆ ಅಂತ ಇಟ್ಕೊಳ್ಳಿ, 36 ವರ್ಷ ಇರುತ್ತೆ ಪ್ಲಸ್ 5 years ಅಂತಂದರೆ 41 ವರ್ಷ ವಯಸ್ಸು. ಸಪೋಸ್ ಅವರು ಜನರಲ್ ಇದ್ದಾರೆ, 31 ವರ್ಷ ಪ್ಲಸ್ 5 years ಅಂದರೆ 36 ವರ್ಷ, ಈ ರೀತಿ. ಆಮೇಲೆ ಎಕ್ಸ್ಪೀರಿಯನ್ಸ್ ಆ್ಯಸ್ ಆನ್ 1/8/2024. 2 year ಎಕ್ಸ್ಪೀರಿಯನ್ಸ್ ಆಫ್ಟರ್ ಅಕ್ವೈರಿಂಗ್ ಮಿನಿಮಮ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಇನ್ ರೆಪ್ಯೂಟೆಡ್ ಮಿನಿಮಮ್ 20 bed ಹಾಸ್ಪಿಟಲ್ ವಿತ್ ಆಪರೇಷನ್ ಥಿಯೇಟರ್. ದಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಹ್ಯಾವ್ ವ್ಯಾಲಿಡ್ ರಿಜಿಸ್ಟ್ರೇಷನ್ ಆ್ಯಸ್ ಎ ನರ್ಸ್ ಫ್ರಮ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಕೌನ್ಸಿಲ್. ಅಂತಂದರೆ ಯಾರು GNM ಕಂಪ್ಲೀಟ್ ಮಾಡಿಕೊಂಡು 2 year ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಥವಾ BSc ಕಂಪ್ಲೀಟ್ ಮಾಡಿಕೊಂಡು 2 year ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವರು ಎಲಿಜಿಬಲ್ ಇರ್ತಾರೆ. ಆಮೇಲೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂದ ರಿಜಿಸ್ಟ್ರೇಷನ್ ಆಗಿರುವಂಥ ಸರ್ಟಿಫಿಕೇಟ್ ಆದಮೇಲೆ 2 years ಆಗಿರಬೇಕು ಸ್ನೇಹಿತರೆ. ಟ್ರೈನಿಂಗ್ ಪೀರಿಯಡ್ ಇನ್ಕ್ಲೂಡಿಂಗ್ ಅಪ್ರೆಂಟಿಸ್ ಟ್ರೈನಿಂಗ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಎಕ್ಸ್ಪೀರಿಯನ್ಸ್. ಯಾರು ಅಪ್ರೆಂಟಿಸ್ಶಿಪ್ ಅಂತಂದರೆ 3.5 ವರ್ಷ 6 month ಅಪ್ರೆಂಟಿಸ್ಶಿಪ್ ಕೋರ್ಸ್ ಕೊಡ್ತಾರೆ, ಅದು ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ ಎನ್ನುವಂಥ ಮಾತನ್ನು ಈ ಒಂದು ಲೆಟ್ರಲ್ಲಿ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಶುಡ್
should be after acquiring prescribed qualification and valid registration as nurse from the central and state nursing council. Experience should be after acquiring prescribed qualification ಅಂತಂದರೆ ಯಾರು GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಥವಾ BSc ನರ್ಸಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ತದನಂತರ ಅವರು ಸ್ಟೇಟ್ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿ 2 ಇಯರ್ ಎಕ್ಸ್ಪೀರಿಯೆನ್ಸ್ ಏನು ಪಡ್ಕೊಂಡಿದ್ದಾರೆ ಅದೇ ವ್ಯಾಲಿಡ್ ಇರುತ್ತೆ ಅನ್ನುವಂಥ ಮಾತನ್ನು ಈ ಒಂದು ಲೆಟ್ರಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಯಾರು? ದ ಕ್ರೈಟೀರಿಯಾ ಫಾರ್ ಫುಲ್ ಟೈಮ್ ರೆಗ್ಯುಲರ್ ಕೋರ್ಸ್. Ex-serviceman. The criteria for full-time regular course shall not be insisted upon in case of ex-serviceman provided. The process as a request equivalent qualification that has been acquired during the service period and is recognized by AICTE ಅಥವಾ MHRD. So the criteria for full-time regular course shall not be insisted upon in case of ex-serviceman. ಯಾರು ex-serviceman ಇದ್ದಾರೆ ಅವರು ಡ್ಯೂಟಿಯಲ್ಲಿದ್ದು ಕೂಡ ಯಾರು ಕೋರ್ಸನ್ನು ಅಕ್ವೈರ್ ಮಾಡಿದ್ದಾರೆ ಆ್ಯಸ್ ಪರ್ ದ ಗೈಡ್ಲೈನ್ಸ್ ಆಫ್ AICTE ಅಥವಾ MHRD ಗೌರ್ಮೆಂಟ್ ಆಫ್ ಇಂಡಿಯಾ ಅವರೇನು ಕನ್ಸಿಡರ್ ಮಾಡ್ಬೋದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್, ರಾಷ್ಟ್ರೀಯ ಕೆಮಿಕಲ್ ಫ್ಯಾಕ್ಟ್ರಿ ಫರ್ಟಿಲೈಸರ್ಸ್ ಲಿಮಿಟೆಡ್, ಎ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ಚೇಂಬೂರು, ಮುಂಬೈ 400074. ಇದಿದೆ ನೋಡಿ ಅಬ್ರಿವೇಷನ್. ಅಂದರೆ UR ಅಂತಂದರೆ ಅನ್ರಿಸರ್ವ್ಡು, SC ಅಂದರೆ ಶೆಡ್ಯೂಲ್ ಕ್ಯಾಸ್ಟಿವ್, ST ಅಂತಂದರೆ ಶೆಡ್ಯೂಲ್ ಟ್ರೈಬ್ ಎನ್ನುವಂಥ ಒಂದು ಡಿಟೇಲನ್ನು ಇಲ್ಲಿ ಕೊಟ್ಟಿದ್ದಾರೆ. ರಿಸರ್ವೇಷನ್ ಕನ್ಸೆಷನ್ ರಿಲ್ಯಾಕ್ಸೇಷನ್. ರಿಸರ್ವೇಷನ್ ಫಾರ್ ಪೋಸ್ಟ್ ಆಫ್ SC ST OBC EWS ಯಾವ ರೀತಿ ಸ್ಟಾರ್ಟಿಂಗಲ್ಲೇ ನಾವು ಹೇಳಿದ್ವಿ ಸುಮಾರು 6 ಪೋಸ್ಟ್ ಇದ್ದಾವೆ, ಅವರಿಗೆ ರಿಸರ್ವೇಷನ್ ಯಾರ್ಯಾರು ಇದ್ದಾರೆ ಅಂತ ಹೇಳಿಬಿಟ್ಟು ಅದ್ರ ಪ್ರಕಾರ. ಫಾರ್ ಕ್ಲೇಮಿಂಗ್ ರಿಲ್ಯಾಕ್ಸೇಷನ್ ಇನ್ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ ಶುಡ್ ಸಬ್ಮಿಟ್ ಕಾಪಿ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಯಾರು ಕ್ಲೇಮ್ ಮಾಡ್ತಾ ಇದ್ದಾರೆ ನಾನು SC ಇದ್ದೀನಿ, ST ಇದ್ದೀನಿ ಅಥವಾ OBC ಇದ್ದೀನಿ ಅಂತಂದರೆ ಅವ್ರ ಕಾಂಪಿಟೇಟಿವ್ ಅಥಾರಿಟಿಯನ್ನು ಕೊಟ್ಟಿರುವಂತಹ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೇಮ್ OBCಗೂ ಹಾಗೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂದರೆ EWS ಹಾಗೆ, ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೂ ಹಾಗೆ. ಸೊ ಅಪ್ಲಿಕೇಶನ್ ಫೀ, non-refundable application fee of 700 rupees plus bank charges, applicable taxes, GST for the post in unionized category are required to be paid by general category candidate at the time of submission of online application. ಅಪ್ಲಿಕೇಶನ್ ಆನ್ಲೈನ್ ಇರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀ 700 rupees ಇರುತ್ತೆ, ನಾನ್ ರಿಫಂಡಬಲ್ ಇರುತ್ತೆ. ನೇಚರ್ ಆಫ್ ಜಾಬ್ ನೇಚರ್ ಏನಿದೆ ಅಂತಂದರೆ the job require working in a rotating shift including night shift. The candidates, if selected, provisionally selected, would be required to meet the medical and physical fitness standards for these posts, failing which they shall be considered ineligible and not qualifying the criteria. ಅಂತಂದರೆ ನೇಚರ್ ಆಫ್ ಜಾಬ್ ಏನಿದೆ ಅಂತಂದರೆ ಇದು 3 ಶಿಫ್ಟ್ ಇರುತ್ತೆ. ಎಲ್ರಿಗೂ ಗೊತ್ತಿರುವ ಹಾಗೆ ನರ್ಸಸ್ ಕೆಲಸನೇ 3 ಶಿಫ್ಟ್ ಇರುತ್ತೆ. ಸೊ ಇದರಲ್ಲಿ ಕೂಡ 3 ಶಿಫ್ಟ್ ಇರುತ್ತೆ. ಒಂದು ಸಲ ನಾನು ಸೆಲೆಕ್ಟ್ ಆಗಿ 3 ಶಿಫ್ಟ್ ನಾನು ಮಾಡಲ್ಲ, ಜನರಲ್ ಶಿಫ್ಟ್ ಮಾಡ್ತೀನಿ ಅಂತಂದರೆ ಕನ್ಸಿಡರ್ ಆಗಲ್ಲ ಎನ್ನುವಂಥ ಒಂದು ಕ್ಲಾರಿಟಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಸೆಲೆಕ್ಷನ್ ಆಫ್ಟರ್ ಫಿಸಿಕಲಿ ಫಿಟ್ನೆಸ್ ಇದ್ದಾರೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ತಾರೆ. ಸ್ಯಾಲ್ರಿ ಆ್ಯಂಡ್ ಅಥರ್ ಅಲೌನ್ಸಸ್, ರಿಕ್ರೂಟ್ಮೆಂಟ್ ಪೋಸ್ಟ್ ಗ್ರೇಡ್, ಸ್ಕೇಲ್ ಆಫ್ ಪೇ ಆ್ಯಂಡ್ ಗ್ರಾಸ್ ಸ್ಯಾಲ್ರಿ. ನರ್ಸ್ ಸ್ಕೇಲ್ second A6, total monthly gross salary at minimum of A6 scale ಇರುತ್ತೆ ಸ್ನೇಹಿತರೆ, ₹22,000 to ₹60,000 which is included basic pay plus VDA 43.7% plus perks 34% plus HRA 27% for class A cities. Applicable rates for the other places work out to ₹45,030 approximately. Company accommodation if desired will be provided subject to availability. ಅಂತಂದರೆ ಈವನ್ ಅಕಾಮಡೇಷನ್ ಕೂಡ ಪ್ರೊವೈಡ್ ಮಾಡ್ತಾರೆ ಅವ್ರ ಹತ್ರ ಅವೈಲೇಬಲ್ ಇದ್ದರೆ. HRA with standard terms and condition. Employees is also entitled to performance related to pay PRP, free medical facility for self and dependent, gratuity, contributory provident fund, GPF ಇರುತ್ತೆ, ಪ್ರಾವಿಡೆಂಟ್ ಫಂಡ್, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇರುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ,
Scheme as per company rules available. Sports complex facility will be provided by RCF Limited. Selection process. Online test irutte. Eligibility candidate will be required to appear for a computer based online objective test. Online test will be conducted at the center in cities like Mumbai, Nagpur. Medium of test will be in Marathi, Rajbhasha, Hindi and English. ನಾಗ್ಪುರ್ ಮತ್ತು ಮುಂಬೈಯಲ್ಲಿ ಟೆಸ್ಟ್ ಇರುತ್ತೆ ಸ್ನೇಹಿತರೆ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ನೋ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ದ ಔಟ್ಸ್ಟೇಷನ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC/ST ರಿಸರ್ವ್ಡ್ category called for online test will be reimbursed to and fro. Rail bus fare restricted to bus sleeper class rail fare for unionized ಕ್ಯಾಟಗರಿ ಪೋಸ್ಟ್ ಅಂತಂದರೆ ಯಾರು ST ಆಮೇಲೆ SC ಕ್ಯಾಂಡಿಡೇಟ್ ಇದ್ದಾರೆ ಅವರಿಗೆ ಟ್ರೂ ಆ್ಯಂಡ್ ಫ್ರೋ ಟಿಕೆಟ್ ರಿಯಂಬರ್ಸ್ ಆಗುತ್ತೆ. ದ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಆನ್ಲೈನ್. ವೆನ್ಯೂ ಗಿವ್ಸ್ ಇನ್ ರೆಸ್ಪೆಕ್ಟ್ ಆಫ್ ಕಾಲ್ ಲೆಟರ್ ಬಂದಾಗ ನಿಮಗೆ ತಿಳಿಯುತ್ತೆ ಅಲ್ಲಿ ಏನು ಅಂತ. ಕ್ಯಾಂಡಿಡೇಟ್ಸ್ ವಿಲ್ ಅಪಿಯರ್ ಫಾರ್ ದ ಎಕ್ಸಾಮಿನೇಷನ್ ಎಟ್ ಎ ಎಕ್ಸಾಮಿನೇಷನ್ ಸೆಂಟರ್ ಅಟ್ ದ ಕ್ಯಾಂಡಿಡೇಟ್ಸ್ ಓನ್ ರಿಸ್ಕ್. RCF will not be responsible for any injury or losses etc. of any nature. RCF reserves the right to allot the candidates to any center other than the one they have opted. ಕೆಲವೊಂದು ಸಲ ನಾನು ನಾಗ್ಪುರ್ ಸೆಂಟರ್ಗೆ ಅಪ್ಲೈ ಮಾಡಿದ್ದೀನಿ, ಬಟ್ ಅವರು ನನಗೆ ಮುಂಬೈ ಸೆಂಟರ್ ಕೂಡ ಕೊಡಬಹುದು ಬೇಸ್ಡ್ ಆನ್ ದ ಅವೈಲಬಿಲಿಟಿ. If sufficient number of candidates does not opt for a particular center for online examination, RCF reserves the right to allot any other adjacent center to those candidates. ಸಪೋಸ್ ಒಂದು ಸೆಂಟರ್ ಅಲಾಟ್ ಮಾಡಿದ್ದಾರೆ, ಬಟ್ ಅಲ್ಲಿ ಅಷ್ಟು ಕ್ಯಾಂಡಿಡೇಟ್ಸ್ ಇಲ್ಲ ಅಂತಂದರೆ ಬೇರೆ ಸೆಂಟರ್ಗಳಿಗೆ ಸ್ಥಳಾಂತರ ಕೂಡ ಮಾಡಬಹುದು. Choice of center once exercised by the candidate will be final. The online test for the above mentioned post will be held on the same day unless it is not possible to conduct the same due to any unforeseen or technical reason. Okay, the online test will have two parts, disciplines. So aptitude related duration of test will be 90 minutes. The total number of questions will be 100, out of which 80 questions would be from mix of course, curriculum, qualifying degree, diploma, relevant qualification of relevant disciplines of 2 marks each, 20 questions from general English, quantitative aptitude, reasoning and general knowledge. Awareness of 2 marks each. There will be negative marking for wrong answer. The exact date of online test shall be communicated. Candidates will have to visit RCT website. ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ ಹಾಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ನಾರ್ಸೆಟ್ ಎಕ್ಸಾಮ್, ಪ್ರತಿಯೊಂದು ಏನೇನು ಇದ್ದಾವೆ ಅಂತಂದರೆ RCF ವೆಬ್ಸೈಟ್ಗೆ ನಾವು ನೋಡ್ಬೋದು. ಜೆನ್ಯೂನಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ದಯವಿಟ್ಟು ಇದನ್ನು ಅಪ್ಲೈ ಮಾಡಿ, ಒಂದು ಒಳ್ಳೆಯ ಅಪೋರ್ಚುನಿಟಿ ಇದೆ. ಪೋಸ್ಟ್ ಹೌದು ಓನ್ಲಿ 6 ಪೋಸ್ಟ್ ಇದ್ದಾವೆ, ಬಟ್ ಲಕ್ಕಿದ್ರೆ 100% ಆಗಿ ನಾವೇ ಆ ಸಿಕ್ಸ್ ಪೋಸ್ಟಲ್ಲಿ ನಾನು ಒಬ್ಬ ಎನ್ನುವಂಥ ಒಂದು ಮನಗಂಡು ಅಪ್ಲೈ ಮಾಡಿ ಸ್ನೇಹಿತರೆ. ಲಕ್ಕಿದ್ರೆ ಖಂಡಿತವಾಗಿ ನಾವು ಪಾಸ್ ಆಗ್ತೀವಿ. ಲಕ್ಕಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮತ್ತು ಪ್ರಯತ್ನ ಮಾಡುವುದು ಅಷ್ಟೇ. ಹೌ ಟು ಅಪ್ಲೈ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆನ್ಲೈನ್ ಓನ್ಲಿ ಫ್ರಮ್ 22/8/24 at 8 AM to 5/9/24 at 5 PM. No other mode of application will be accepted. ಅಂತಂದರೆ ಇವತ್ತು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. 22/8/2024ರಿಂದ 5/9/2024 ಆನ್ಲೈನಾಗಿ ನೀವು ಅಪ್ಲೈ ಮಾಡಬಹುದು. ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್ ಬಿಫೋರ್ ರಿಜಿಸ್ಟ್ರೇಷನ್. Guidelines for scanning. Before applying online, candidates should scan their photograph 4.5 cm into 3.5 cm signature with black ink. ನಾನು ಬೆಟರ್ ಇದು ನಿಮಗೆ ಮೊಬೈಲಲ್ಲಿ ಅಪ್ಲೈ ಮಾಡಲಿಕ್ಕೆ ಅನುವಾದರೆ, ನಿಮಗೆ ಮೊಬೈಲ್ ನಾಲೆಜ್ ಸ್ವಲ್ಪ ಇದ್ದರೆ ನೀವು ಖುದ್ದಾಗಿ ಒಂದು ಸಲ ಅಪ್ಲೈ ಮಾಡಬಹುದು. ಇಲ್ಲ ಅಂತಂದರೆ ಯಾವುದೇ ಒಂದು DTP ಸೆಂಟರ್ಗೆ ಯಾರು ಜಾಬ್ ಅಪ್ಲಿಕೇಶನ್ ಆನ್ಲೈನಾಗಿ ಅಪ್ಲೈ ಮಾಡ್ತಾಯಿರ್ತಾರೆ ಅವರಿಗೆ ಇದ್ರ ಬಗ್ಗೆ ತುಂಬ ನಾಲೆಜ್ ಇರುತ್ತೆ.
ಹಂಡ್ರೆಡ್ ಅಥವಾ 150 ರುಪೀಸ್ ಚಾರ್ಜ್ ಮಾಡಿಕೊಂಡು ಅವರು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಸೊ ದಯವಿಟ್ಟು ಅಪ್ಲೈ ಮಾಡಿ ಸ್ನೇಹಿತರೆ. ಸೊ ಅಷ್ಟು ಡೀಟೇಲ್ಸಾಗಿ ನಾನು ಹೋಗಲ್ಲ, ಕಾರಣ ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಆನ್ಲೈನ್. ಆಮೇಲೆ ಅದೇ ರೀತಿ ನಾರ್ಸೆಟ್ ಇರೋ ಹಾಗೆ ಇವಾಗ ಎಕ್ಸಾಮ್ ಇರುತ್ತೆ ನಾಗ್ಪುರ್ ಮತ್ತು ಮುಂಬೈಯಲ್ಲಿ. ಸೊ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ದಯವಿಟ್ಟು ಅಪ್ಲೈ ಮಾಡಿ ಜಾಬ್ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ. ನಮಗೆ ಜಾಬ್ ಸಿಗಲಿಲ್ಲ ಅಂತಂದರೂ ಸಹ ಅಟ್ಲೀಸ್ಟ್ ನಮಗೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ನರ್ಸಿಂಗ್ ಜಾಬ್ ಇನ್ ಫ್ಯೂಚರ್ ಇನ್ ರಾಷ್ಟ್ರೀಯ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಅಂದರೆ RCF, ಮುಂಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸ್. ಡೂ ಶೇರ್, ಲೈಕ್, ಇಫ್ ನಾಟ್ ಸಬ್ಸ್ಕ್ರೈಬ್. ನಾನು ನಿಮ್ಮ ರಫೀಕ್ ಸೌದಾಗರ್.